ವಿದೇಶಾಂಗ ಸಚಿವಾಲಯದವರು ಹೇಳ್ತಿದ್ದಾರೆ ಕೋರ್ಟ್ ಡೈರೆಕ್ಷನ್ಸ್ ಇಲ್ಲದೆ ನಾವು ಪಾಸ್ಪೋರ್ಟ್ ರದ್ದು ಮಾಡಲಿಕ್ಕೆ ಬರಲ್ಲ. ಇನ್ನು ಕೋರ್ಟ್ ಇಲ್ಲ, ಅವರಿಗೇನು ಪ್ರೊಸೀಜರ್ ಬಂದಿದೆಯಾ ಗೊತ್ತಿಲ್ಲ. ಅವ್ರಿಗೇನು ಪ್ರೊಸೀಜರ್, ನಾವು ಪ್ರೊಸೀಜರ್ ಬಿಟ್ಟು ಮಾಡಿ ಅಂತ ನಾವು ಹೇಳೋಕ್ಕಾಗೋದಿಲ್ವಲ್ಲ. ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ಕ್ಯಾನ್ಸಲ್ ಮಾಡಿ ಅಂತ ಹೇಳಿದ್ದೀವಿ, ಅದು ಮಾಡ್ಬೋದು ಅವರು. ನಾವು ನೀವು ಪಾಸ್ಪೋರ್ಟೇ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತಾ ಇಲ್ಲ. ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅಂದರೆ ಕೆಲವು ಇಮ್ಯುನಿಟಿ ಇರುತ್ತೆ, ಅದಕ್ಕೋಸ್ಕರ ನಾವು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ಕ್ಯಾನ್ಸಲ್ ಮಾಡಿ ಅಂತ ಪತ್ರ ಬರೆದಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು. ಅದು ಮಾಡ್ಬೋದು. ಅದು ಅಲ್ಲ, 24 ಅವರ್ಸಲ್ಲಿ ಆಗಬೇಕು ಅಂತ ಕಾನೂನಲ್ಲಿರೋದು. ಅದನ್ನು ಕೊಟ್ಟಿದ್ದೀವಿ ಮತ್ತು 1 more ನೋಟಿಸ್ ಕೊಟ್ಟಿದ್ದೀವಿ. ಈಗ ಅದು 24 ಅವರ್ಸ್, ಫರ್ದರ್ 24 ಅವರ್ಸ್ ಆಗುತ್ತೆ. ಅಷ್ಟರೊಳಗಡೆ ಬರಲಿಲ್ಲ ಅಂತಂದರೆ ನೆಕ್ಸ್ಟ್ ಕೋರ್ಸ್ ಆಫ್ ಆ್ಯಕ್ಷನ್ ಏನು ಮಾಡಬೇಕು ಅದನ್ನು ಮಾಡ್ತಾರೆ. ಇಲ್ಲ, ನಮಗೆ ಸಿಕ್ಕಿರೋ ಟಿಕೆಟ್ ಪ್ರಕಾರ ಜರ್ಮನಿಗೆ ಹೋಗಿದ್ದಾರೆ ಅಂತ. ಈಗ ನಾವು ಜರ್ಮನಿಯಲ್ಲಿ ವೆರಿಫಿಕೇಷನ್ ಮಾಡೋಕ್ಕೆ ಹೋಗಿಲ್ಲ, ಯಾಕೆಂದರೆ ಅದು ನಮ್ಮ ಇದರಲ್ಲಿ ಬರೋದಿಲ್ಲ, ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುತ್ತೆ. ನಾವೇನಪ್ಪ ಮಾಡ್ಬೋದು ಅಂದರೆ ಇಲ್ಲಿಂದ ನಾವು ಯಾರನ್ನಾದರೂ ಕಳಿಸಿ ಅವ್ರನ್ನ ಅಲ್ಲಿಂದ ಸೆಕ್ಯೂರ್ ಮಾಡ್ಕೊಂಡು ಬರೋದಕ್ಕೆ ಪ್ರಯತ್ನ ಮಾಡ್ಬೋದು. ಅದು ನೆಕ್ಸ್ಟ್ ಫೇಸ್ನಲ್ಲಿ ಆಗ್ತದೆ. ಈಗ ಅದನ್ನು ಮಾಡೋಕ್ಕೆ ಹೋಗಲ್ಲ. ಅದು ಕಾನೂನಲ್ಲಿ ಪ್ರಾವಿಷನ್ ಇದೆ. ಅದೇ ಈಗ ಸೆಕೆಂಡ್ ನೋಟಿಸ್ ಕೊಟ್ಟಿದ್ದೀವಲ್ಲ, ಸೆಕೆಂಡ್ ನೋಟಿಸ್ ಕೊಟ್ಟಿದ್ದೀವಿ. ಅದಕ್ಕೆ 24 ಅವರ್ಸ್ ಸಮಯ ಇರುತ್ತೆ. ಆಗೋವರೆಗೆ ಅವ್ರು ಬಂದು ಹೇಳಿಕೆಗಳು ಕೊಡಬೇಕು. ಕೊಡಲಿಲ್ಲ ಅಂತಂದರೆ ನೆಕ್ಸ್ಟ್ ಕೋರ್ಸ್ ಆಫ್ ಆ್ಯಕ್ಷನ್ ಏನು ಮಾಡಬೇಕು, ಅರೆಸ್ಟ್ ಮಾಡಬೇಕಾ ಅಥವಾ ಬೇರೆ ಏನೇನು ಮಾಡಬೇಕು ಅದನ್ನು ಅವರು SIT ನವರು ಮಾಡ್ತಾರೆ.